ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತೀನಿ. ಆ್ಯಕ್ಚುಲಿ ನಾನು ಆಫೀಸಿಗೆ ಹೇಗೆ ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಅನ್ನೋ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಕ್ಚುಲಿ ನಾನು ಮೇಕಪ್ ಜಾಸ್ತಿ ಏನು ಮಾಡಲ್ಲ. ಆಫೀಸಿಂದ ಹೋಗುವಾಗ ಜಸ್ಟ್ ಪೌಡರ್, ನಾರ್ಮಲಾಗಿ ಹೆಣ್ಮಕ್ಳು ಎಷ್ಟು ಮೇಕಪ್ ಮಾಡ್ತಾರೋ ಅಷ್ಟೇ. ಆದರೆ ಆಫೀಸಿಗೆ ಹೋದ್ಮೇಲೆ ಆ್ಯಂಕರಿಂಗ್ ಶೂಟ್ ಏನಾದರೂ ಇತ್ತು ಅಂತ ಅಂದಾಗ ಮಾತ್ರ ಸ್ವಲ್ಪ ಜಾಸ್ತಿಯಾಗಿ ಮೇಕಪ್ ಹಾಕೋತೀನಿ. ಯಾಕಂತಂದರೆ ಕ್ಯಾಮ್ರಾಗೆಲ್ಲ ಮೇಕಪ್ ಸೂಟ್ ಆಗಬೇಕು ಅನ್ನೋ ಕಾರಣಕ್ಕೆ. ನನಗೂ ಅತಿಯಾಗಿ ಮೇಕಪ್ ಮಾಡೋದೇನು ಇಷ್ಟ ಇಲ್ಲ. ಆದರೆ ಹೆಣ್ಮಕ್ಳು ಅಂದರೆ ಸ್ವಲ್ಪನಾದರೂ ಮೇಕಪ್ ಮಾಡೇ ಮಾಡ್ತಾರೆ. ಸೊ ನಾನು ಕೂಡ ಅಷ್ಟೇ. ನಾನು ಯಾವ ರೀತಿ ಮೇಕಪ್ ಮಾಡ್ಕೋತೀನಿ ಸಿಂಪಲ್ಲಾಗಿ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ನೋಡಿ ನನ್ನ ವಿತೌಟ್ ಮೇಕಪ್ ಲುಕ್ಕಲ್ಲಿ ಹೀಗಿತ್ತೆ. ಮೇಕಪ್ ಹಾಕಿದ ಮೇಲೆ ಹೇಗಿದ್ದೀನಿ ಅಂತ ವಿಡಿಯೋ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ನಾನೊಂಥರ ಟೈಪ್ಸ್ 2 ಮೇಕಪ್ ಅಂತಾರಲ್ಲ, ಹಾಗೆ ಇಲ್ಲಿಂದ ಹೋಗುವಾಗಲೇ ಒಂಥರ ಇರ್ತೀನಿ, ಆಫೀಸಿಂದ ಬರುವಾಗಲೇ ಇನ್ನೊಂಥರ ಇರ್ತೀನಿ. ಯಾಕಂತಂದರೆ ಇಲ್ಲಿಂದ ನಾರ್ಮಲ್ ಸಿಂಪಲ್ ಆಗಿ ಮೇಕಪ್ಪಲ್ಲಿ ಹೋಗ್ತೀನಿ, ಅಲ್ಲಿಂದ ಡಬಲ್ ಮೇಕಪ್ ಅಂತಾರಲ್ಲ ಹಾಗೆ ಇಲ್ಲಿ ಪೌಡ್ರ್ ಮಾತ್ರ ಹಚ್ಕೊಂಡು ಹೋಗ್ತೀನಿ. ಅಲ್ಲಿ ಸ್ವಲ್ಪ ಕನ್ಸಿಲರ್, ಫೌಂಡೇಶನ್ ಹಿಂಗೆ ಎಕ್ಸೆಟ್ರಾ ಅಂತ ಎಲ್ಲ ಹಚ್ಕೊಳ್ತೀನಿ. ಅದ್ರದ್ದು ಕೂಡ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಇವತ್ತು ಸಿಂಪಲ್ಲಾಗಿ ಆಫೀಸ್ಗೆ ಹೇಗೆ ರೆಡಿ ಆಗ್ತೀನಿ ಅದನ್ನು ಮಾತ್ರ ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಮಾರ್ನಿಂಗು ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಕೋಲ್ಡ್ ಕ್ರೀಮ್ ಹಚ್ಕೊಂಡಿರ್ತೀನಿ. ಅದಾದಮೇಲೆ ಇನ್ನೇನು ಆಫೀಸಿಗೆ ಹೊರಡಬೇಕು ಅನ್ನುವಾಗ ಸ್ವಲ್ಪ ಸನ್ಸ್ಕ್ರೀನ್ನ ಫೇಸ್ಗೆಲ್ಲ ಹಚ್ಕೊಳ್ತೀನಿ. ಅದಾದಮೇಲೆ ಡೈರೆಕ್ಟಾಗಿ ಪೌಡರ್ನೇ ಅಪ್ಲೈ ಮಾಡ್ತೀನಿ. ಯಾಕಂತಂದರೆ ಹೋಗಿ ಇನ್ನೊಂದು 10 ನಿಮಿಷಕ್ಕೆ ಮತ್ತೆ ಮೇಕಪ್ ಹಚ್ಚೋದಿರುತ್ತೆ. ಸೊ ಹಾಗಾಗಿ ಜಸ್ಟ್ ಪೌಡರ್ನ ಹಾಗೆ ಹಾಕ್ಕೊಳ್ತೀನಿ. ಅದಾದಮೇಲೆ ನನ್ನದು ಸ್ವಲ್ಪ ಐಬ್ರೋ ಗಾಯ ಇದೆ, ಹಾಗಾಗಿ ಐಬ್ರೋನ ಸ್ವಲ್ಪ ಫಿಲ್ಲಪ್ ಮಾಡ್ಕೋತೀನಿ. ಐಬ್ರೋ ಪೆನ್ಸಿಲಿಂದ ನೋಡ್ತಿರ್ಬೋದು, ಅಲ್ಲಿ ಸ್ವಲ್ಪ ನನಗೆ ಗಾಯ ಇದೆ. ಸೊ ನನ್ನ ಐಬ್ರೋ ಪೆನ್ಸಿಲಿಂದ ಯಾವಾಗಲೂ ಕೂಡ ಫಿಲ್ಲಪ್ ಮಾಡ್ಕೊಳ್ತೀನಿ. ಇನ್ನೇನು ಹೆಣ್ಮಕ್ಳು ಅಂದಮೇಲೆ ಹಣೆಗೆ ಬಿಂದಿ ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ. ಹಣೆಗೆ ಬಿಂದಿಯನ್ನು ಇಡ್ತೀನಿ. ನನಗೆ ಈ ಸ್ಟಿಕ್ಕರ್ ಬಿಟ್ಟರೆ ಇನ್ಯಾವ ಸ್ಟಿಕ್ಕರ್ ಕೂಡ ಇಷ್ಟ ಇಲ್ಲ. ಸೊ ಇದನ್ನೇ ಜಾಸ್ತಿ ಇಡ್ತೀನಿ. ನಾನು ಆಲ್ಮೋಸ್ಟ್ ಈ ಸ್ಟಿಕ್ಕರ್ ಬಿಟ್ಟರೆ ಇನ್ಯಾವುದೂ ಇಡೋದೇ ಇಲ್ಲ. ಇದು ಸ್ಟೋನ್ ಸ್ಟಿಕ್ಕರ್. ಇದಾದಮೇಲೆ ಹಣೆಗೆ ಸಿಂಧೂರ ಇಟ್ಟು ಕುಂಕುಮವನ್ನು ಇಟ್ಕೊಳ್ತೀನಿ. ಎಲ್ಲ ಹೆಣ್ಮಕ್ಳು ಕೂಡ ಕುಂಕುಮ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣ್ತಾರೆ. ಬಟ್ ಇವಾಗ ಏನಂತಾರೆ, ಇವಾಗಿನ ಜಮಾನದಲ್ಲಿ ಕುಂಕುಮ ಎಲ್ಲ ಯಾರೂ ಅಷ್ಟಾಗಿ ಹಚ್ಕೊಳ್ಳೋದಿಲ್ಲ. ಬಟ್ ನನಗೆ ಕುಂಕುಮ ಇಲ್ಲದೆ ಇರೋಕ್ಕಾಗೋದಿಲ್ಲ. ಕುಂಕುಮವನ್ನು ಇಟ್ಕೊಳ್ತೀನಿ. ಆದರೆ ಆ್ಯಂಕರಿಂಗ್ ಬಂದಾಗ ಟಿಶ್ಯೂವಲ್ಲಿ ಇದು ಮಾಡಿಬಿಟ್ಟು ಆ್ಯಂಕರಿಂಗ್ ಮಾಡ್ತೀನಿ. ಮಾರ್ನಿಂಗ್ ಹೋಗಬೇಕಾದ್ರೆ ಡೈಲಿ ನಾನು ಕುಂಕುಮ ಇಟ್ಕೊಂಡೇ ಹೋಗ್ತೀನಿ. ನನಗಂತೂ ಕುಂಕುಮ ಇಲ್ಲ ಅಂದರೆ ಏನೋ ಕಳ್ಕೊಂಡಿರೋ ಫೀಲ್ ಆಗ್ತಾ ಇರುತ್ತೆ. ಸೊ ನಾನು ಡೈಲಿ ಕೂಡ ಕುಂಕುಮ ಇಡ್ತೀನಿ. ಒಂದು ವೇಳೆ ಹಣೆಯಲ್ಲಿ ಕುಂಕುಮ ಇಲ್ಲ ಅಂದರೆ ಅದೇನೋ ಶೂಟ್ ಇರುತ್ತೆ, ಏನೋ ಇರುತ್ತೆ ಅಂತಾನೆ ಅರ್ಥ. ಇನ್ನೊಂದು ಏನಂದರೆ, ಮದುವೆ ಆಗಿರೋ ಹೆಣ್ಮಕ್ಳು ಎಲ್ಲರೂ ಕೂಡ ಕುಂಕುಮವನ್ನು ಇಡ್ತಾರೆ. ಸೊ ನಾನು ಮದುವೆ ಆಗಿರೋದ್ರಿಂದ ಕುಂಕುಮನ ಇಡ್ತೀನಿ. ಆಲ್ಮೋಸ್ಟ್ ಯಾರು ಕೂಡ ಇವಾಗ ಇಡಲ್ಲ, ಕೆಲವ್ರು ಇಡ್ತಾರೆ, ಕೆಲವ್ರು ಇಡಲ್ಲ. ಸೊ ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಲ್ಲ. ಇದಾದಮೇಲೆ ಫೈನಲ್ ಆಗಿ ಲಿಪ್ಸ್ಟಿಕ್ನ ಹಚ್ಕೊಳ್ತೀನಿ. ಇದು ನನ್ನ ಫೇವ್ರೇಟ್ ಲಿಪ್ಸ್ಟಿಕ್, ಖಾಲಿ ಆಗೋಕ್ಕಾಗಿದೆ. ಇದು ಆ್ಯಕ್ಚುಲಿ ನಮ್ಮ ಮಮ್ಮಿ ಕೊಟ್ಟಿದ್ದು. ನೋಡಬೇಕು, ನೆಕ್ಸ್ಟ್ ಅವ್ರ ಹತ್ರನೇ ಕೊಡಿಸಿ ಅಂತ ಹೇಳಬೇಕು. ನಂಗೆ ನಿಜವಾಗ್ಲೂ ಲಿಪ್ಸ್ಟಿಕ್ ಸೆಲೆಕ್ಷನ್ ಎಲ್ಲ ಬರೋದಿಲ್ಲ. ನಮ್ಮ ಮಮ್ಮಿ ಕೊಡಿಸಿದ್ರೆ ಹಾಕೋತೀನಿ, ಬಿಟ್ಟರೆ ಇವತ್ತುವರೆಗೂ ನನಗೆ ಲಿಪ್ಸ್ಟಿಕ್ ಸೆಲೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಇದಂತೂ ನಿಜ. ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್. ಇದನ್ನು ಹಚ್ಕೊಂಡು ಫೈನಲ್ ಆಗಿ ಇದು ನನ್ನ ವಾಚ್. ಬೇರೆ ಬೇರೆ ವಾಚ್ಗಳಿದೆ, ಆದರೆ ನನಗೆ ಯಾವುದು ಅಷ್ಟೊಂದು ಇಷ್ಟ ಇಲ್ಲ. ಇದು ನನ್ನ ಫೇವ್ರೆಟ್ ವಾಚ್. ಇದು ಕೂಡ ನಮ್ಮ ಮಮ್ಮಿನೇ ಕೊಟ್ಟಿರೋದು. ಇದನ್ನು ಕಟ್ಕೊಂಡು ಲಾಸ್ಟಿಗೆ ಸ್ವಲ್ಪ ತಲೆ ಬಾಚಿಕೊಂಡು ಸೀದಾ ಆಫೀಸ್ ಹತ್ರ ಹೋದೆ. ಇದೇ ನನ್ನ ಇವತ್ತಿನ ಮೇಕಪ್ ಲುಕ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.